ಹಲೋ ಗುಡ್ ಮಾರ್ನಿಂಗ್. ಇವತ್ತು ನಾನು ವೆಜ್ ಬಿರಿಯಾನಿ ತೋರಿಸ್ತಾ ಇದ್ದೀನಿ. ಇಂಗ್ರೀಡಿಯೆಂಟ್ಸ್ ಬಂದು ಇಲ್ಲಿ ನೋಡಿ, ಚಕ್ಕೆ 1.5 ಇಂಚು, ಲವಂಗ ಒಂದು 5ರಿಂದ 6, ಪೆಪ್ಪರ್ ಬಾಲ್ಸು ಒಂದು 8 ತೊಗೊಂಡಿದ್ದೀನಿ, ಏಲಕ್ಕಿ ಒಂದು 4 ತೊಗೊಂಡಿದ್ದೀನಿ. ಇದು ಬಡೆ ಸೋಪ ಅಂತಾರಲ್ಲ ಸೋಪು, ಅದು ತೊಗೊಂಡಿದ್ದೀನಿ. ಆಮೇಲೆ ವೆಜಿಟೇಬಲ್ಸು ಬೀನ್ಸು, ಆಲೂಗಡ್ಡೆ, ಪೊಟ್ಯಾಟೊ, ಬೀನ್ಸು, ಸ್ವೀಟ್ ಕಾರ್ನ್ ಬರುತ್ತಲ್ಲ ಜೋಳ ಅದು, ಟೊಮಾಟೊ 2, ಆಮೇಲೆ ಆನಿಯನ್ 2 ತೊಗೊಂಡಿದ್ದೀನಿ. ಇಲ್ಲಿದೆ ನೋಡಿ, 2 ಆನಿಯನ್ ಚಾಪ್ ಮಾಡ್ಕೊಂಡಿದ್ದೀನಿ. ಶುಂಠಿ ಜಿಂಜರ್ ಬೆಳ್ಳುಳ್ಳಿ ಗಾರ್ಲಿಕ್ಕು 1 ಬಾಲ್ ತೊಗೊಂಡಿದ್ದೀನಿ ದೊಡ್ಡದು. ಆಮೇಲೆ ಜಿಂಜರು ಶುಂಠಿ ಅದೊಂದು ಅರ್ಧ ಇಂಚ್ ತೊಗೊಂಡಿದ್ದೀನಿ. ಆಮೇಲೆ ಕೊತ್ತಂಬರಿ, ಇದು ಪಲಾವ್ ಎಲೆ, ಹಸಿಮೆಣಸಿನ್ಕಾಯಿ ಗ್ರೀನ್ ಚಿಲ್ಲಿ ಅದು 5 ತೊಗೊಂಡಿದ್ದೀನಿ. ನಿಮ್ಗೆ ಎಷ್ಟು ಖಾರ ಬೇಕು ನೋಡ್ಕೊಂಡು ನೀವು ತೊಗೊಳ್ಳಿ. ಇಷ್ಟು ಇಂಗ್ರೀಡಿಯೆಂಟ್ಸು ಇದು. ಓಕೆ ಗೈಸ್, ಹಾಗೆ ಅರಿಶಿನ, ಉಪ್ಪು, ಹಾಗೆ ಎಣ್ಣೆ ತೊಗೊಂಡಿದ್ದೀನಿ, ಲೆಮನ್ ಒಂದು ತೊಗೊಂಡಿದ್ದೀನಿ. ಈಗ ಇದಿಷ್ಟನ್ನು ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಳ್ತೀನಿ. ಬೆಳ್ಳುಳ್ಳಿ, ಶುಂಠಿ, ಪಲಾವ್ ಎಲೆ, ಆನಿಯನ್ನು, ಕೊತ್ತಂಬರಿ, ಹಸಿಮೆಣಸಿನ್ಕಾಯಿ ಇಷ್ಟನ್ನು ಪೇಸ್ಟ್ ಮಾಡ್ಕೊಳ್ತೀನಿ ನೈಸಾಗೆ. ಓಕೆ, ಇದಕ್ಕೇ ಸ್ವಲ್ಪ ಅರಿಶಿನ ಆ್ಯಡ್ ಮಾಡ್ತಾ ಇದ್ದೀನಿ, ಟರ್ಮರಿಕ್ ಆ್ಯಡ್ ಮಾಡಿ, ಪೆಪ್ಪರ್ ಬಾಲ್ಸ್, ಇದು ಕೂಡ ಆ್ಯಡ್ ಮಾಡ್ತೀನಿ. ಓಕೆ ಗೈಸ್, ನೋಡ್ತಿದ್ದೀರಾ, ಇದಿಷ್ಟನ್ನು ಈಗ ನೈಸಾಗಿ ಪೇಸ್ಟ್ ಮಾಡ್ಕೊಳ್ತೀನಿ. ನಾನು ಪೇಸ್ಟ್ ಮಾಡಿದ್ದೀನಿ, ಲೋಟ ತೊಗೊಂಡಿದ್ದೀನಿ, ನೆನೆಯಕ್ಕೆ ಇಟ್ಟಿದ್ದೀನಿ, ಅರ್ಧ ಗಂಟೆ. ಕುಕ್ಕರಲ್ಲಿ ಮಾಡ್ತಾ ಇದ್ದೀನಿ. ಆಯಿಲ್ ಹಾಕ್ಕೊಳ್ತಾ ಇದ್ದೀನಿ. 2 ಟೇಬಲ್ ಸ್ಪೂನ್ ಆಯಿಲ್ ಹಾಕ, ಏಲಕ್ಕಿ 3 ಹಾಕ್ತಾ ಇದ್ದೀನಿ. ಈಗ ನಾನು ರುಬ್ಕೊಂಡಿದ್ದು ಮಸಾಲೆ ಹಾಕ್ತಿಲ್ಲ, ನಾನು ಈಗ ವೆಜಿಟೇಬಲ್ಸ್ ಹಾಕ್ತಾ ಇದ್ದೀನಿ ಎಲ್ಲನೂ. ಕೊಂಡು ನೀವು ಆ್ಯಡ್ ಮಾಡ್ಕೊಳ್ಳಿ. ಕೈ ಆಡಿಸ್ತಾ ಇರಿ, ತಳ ಹಿಡಿದ್ಬಿಡುತ್ತೆ. ಒಂದು 2 ನಿಮಿಷಕ್ಕೂ ಕೈಗಿದ್ದ ಮಸಾಲೆ ಆ್ಯಡ್ ಮಾಡ್ತಾ ಇದ್ದೀನಿ. ಒಂದು ಕೂಡ ಬಿಡೋಣ. ಹೀಗೆ ಮೇಲೆ ಲಿಡ್ ಮುಚ್ಚಿ ಸ್ವಲ್ಪ 10 ನಿಮಿಷ ಆಗಿದೆ, ಬೆಂದಿದೆ. ಈಗ ಅಕ್ಕಿ ಆ್ಯಡ್ ಮಾಡ್ತಾ ಇದ್ದೀನಿ, ರೈಸ್. ಒಂದು ಅಕ್ಕಿ ನೀರು ಜಾಸ್ತಿ ಕುಡಿಯುತ್ತೆ, 1 ಲೋಟ ಅಕ್ಕಿಗೆ 2 ಲೋಟ ನೀರು ತೊಗೊಂಡಿದ್ದೀನಿ. ಬಿಡುತ್ತೆ, ಹಾಗಾಗಿ ಲಿಂಬೆಹಣ್ಣು ಯಾವಾಗಲೂ ಮೇಲೆ ಈ ಥರ ನೀರಿಗೆ ಆ್ಯಡ್ ಮಾಡಿದ್ರೆ ಉದ್ರುದ್ರು ಕೂಡ ಆಗುತ್ತೆ. ಓಕೆ,